ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಪೂಜಾ. ಇವತ್ತು ನಮ್ಮಮ್ಮ ಕೆಂಪು ಕರಿಂಡಿ ಹೇಗೆ ಹಾಕ್ತಾರೆ ಅಂತ ತೋರಿಸ್ತಾ ಇದ್ದಾರೆ. ಬನ್ನಿ ಒಂದ್ಸರಿ ನೋಡ್ಕೊಂಬರೋಣ. ಒಬ್ಬರೊಬ್ಬರು ಮೆಂತೆ ಹಿಂಡಿ ಅಂತಲೂ ಅಂತಾರೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಕರಿಂಡಿ ಅಂತಾರೆ. ನಮ್ಮಮ್ಮ ಮೊದಲೇ ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ. ಒಂದು 4-5 ಸ್ಪೂನಷ್ಟು ದೊಡ್ಡ ಉಪ್ಪು, 4 ಸ್ಪೂನು ಸಾಸಿವೆ, 3 ಸ್ಪೂನು ಅರಿಶಿನ ಪುಡಿ, 3 ಸ್ಪೂನು ಮೆಂತ್ಯ ಕಾಳು, 2 ಸ್ಪೂನು ಗುರಳ್ಳು, ಜವಾರಿ ಬೆಳ್ಳುಳ್ಳಿ ಆದರೆ ಒಂದು 10-12, ಫಾರಮ್ ಅಂದರೆ ದೊಡ್ಡ ಬೆಳ್ಳುಳ್ಳಿ ಆದರೆ ಒಂದು 7-8 ಬೆಳ್ಳುಳ್ಳಿ ಹಾಕಬೇಕು. ಇಟ್ಕೊಂಡಿರೋ ಎಲ್ಲ ಸಾಮಗ್ರಿಗಳ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಅದನ್ನ ಸಣ್ಣಾಗಿ ರುಬ್ಕೋಬೇಕು. ಸ್ವಲ್ಪ ಸಣ್ಣ ಆಗಬೇಕು ಅಂದರೆ ಜಿಣಗಾಗಬೇಕು ಅಂತಂದರೆ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ನೋಡಿ ಅಮ್ಮ ಆ್ಯಡ್ ಮಾಡಿದ್ದಾರೆ. ಇವಾಗ ನೋಡಿ ಇದು ಜಿಣಗಾಗಿದೆ. ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿನ ಹಾಕೋಬೇಕು. ಅದು ಸ್ವಲ್ಪ ರುಬ್ಕೋಬೇಕು ನೀವು ಜಿಣಗಾಗಿ. ನೋಡ್ರಿ ಈಗ ಅದು ಸಣ್ಣ ಆಗೈತಿ. ಸೊ ಅದನ್ನೊಂದು ಪಾತ್ರೆಗೆ ತಗೊಂಡು ಇಟ್ಕೋಬೇಕು. ಇನ್ನು ಉಳಿದಿದ್ದ ಮೆಣಸಿನ್ಕಾಯಿನೂ ಹಾಗೆ ಮಿಕ್ಸರ್ಗೆ ಹಾಕ್ಕೊಂಡು ಅದನ್ನ ಸಣ್ಣ ಆಗೋ ಮಟ್ಟ ಸ್ವಲ್ಪ ಒಬ್ಬೊಬ್ರಿಗೆ ತರಿಯಾಗಿ ಇಷ್ಟ ಆಕೈತಿ, ಒಬ್ಬೊಬ್ಬರಿಗೆ ಸಣ್ಣ ಇರೋ ಥರ ಇಷ್ಟ ಆಕೈತಿ. ಸೊ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೋಬೋದು. ನಮ್ಮಮ್ಮ ಸ್ವಲ್ಪ ತರಿಯಾಗಿ ಹಾಕ್ತಾರೆ, ಯಾಕಂದರೆ ನಮ್ಮ ಮನೇಲೆಲ್ಲ ಹಾಗೆ ಇಷ್ಟಪಡ್ತೇವೆ ಅಂತ. ಸೊ ನಿಮ್ಗೆ ಹೆಂಗೆ ಬೇಕೋ ನೀವು ಹಂಗೆ ರುಬ್ಕೋಬೋದು. ಲಾಸ್ಟಿಗೆ ಇನ್ನೊಂದು 2-3 ಬೆಳ್ಳುಳ್ಳಿ ಹಾಕಬೇಕು. ನೀವು ಬೆಳ್ಳುಳ್ಳಿ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟಾಗಿ ಬರ್ತೈತದು. ನೋಡಿರಿ ಇವಾಗ ಲಾಸ್ಟಿಗೆ ಅಮ್ಮ ಆ್ಯಡ್ ಮಾಡ್ಯಾರ. ರುಬ್ಕೊಂಡಾದ್ಮೇಲೆ ಅದನ್ನ ಒಂದು ಬರ್ಣಿಗೆ ಹಾಕಿ ಬರ್ಣಿ ಬಾಯಿನ ಒಂದು ಬಟ್ಟೆಯಿಂದ ಮುಚ್ಚಿ 4-5 ದಿನ ಇಲ್ಲಾಂದ್ರೆ 1 ವಾರ ಬಿಸಿಲಲ್ಲಿ ಹಾಗೆ ಇಡಬೇಕು. 1 ವಾರ ಆದಮೇಲೆ ಬಟ್ಟೆ ಕಟ್ಟಿರ್ತೀರಲ್ಲ ಅದನ್ನ ತೆಗೆದು ಟೇಸ್ಟ್ ನೋಡಿ. ಇನ್ ಕೇಸ್ ಏನಾದರೂ ಉಪ್ಪು ಕಡಿಮೆ ಅಂತ ಅನಿಸಿದ್ರೆ ಉಪ್ಪು ಹಾಕಿ. ಸೊ ನಿಮ್ಗೇನಾದರೂ ಈ ಕೆಂಪಿಂಡಿ ಅಥವಾ ಮೆಂತೆ ಚಟ್ನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಯಾವಾದರೂ ನಿಮಗೆ ರೆಸಿಪೀಸ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಅಮ್ಮ ಮಾಡ್ತಾರೆ.